ಸ್ಟಾರ್ಬಕ್ಸ್, ಮೌಂಟೇನ್ ಡ್ಯೂ, ಮಾನ್ಸ್ಟರ್, ರೆಡ್ ಬುಲ್, ಕಾಫಿ, ಟೀ ಇವೆಲ್ಲ ಜನರ ಒನ್ ಆಫ್ ದ ಫೇವ್ರೇಟ್ ಡ್ರಿಂಕ್ಸ್ ಮತ್ತು ಬೆವರೇಜಸ್. I'm drinking coffee and I love coffee. ಇಷ್ಟೊತ್ತು ನಾನು ಹೇಳಿದ್ದು ಒಂದು ಟಾಕ್ಸಿಕ್ ಸಬ್ಸ್ಟೆನ್ಸ್ ಮತ್ತು ಒಂದು ಅಡಿಕ್ಟಿವ್ ಡ್ರಗ್ ಬಗ್ಗೆ, ಅದೇ ಕೆಫೀನ್. ಏನಿದು ಕೆಫೀನ್? ಇದರ ಹಿಸ್ಟ್ರಿ ಏನು? ಇದು ಮಾರ್ಕೆಟಿಂಗ್ ಹೆಂಗೆ ಬಂತು? ಇದು ಜನರನ್ನು ಹೆಂಗೆ ಮಂಗ ಮಾಡ್ತಾ ಇದೆ? ಆಮೇಲೆ ನಾವು ಇದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು? ಇದ್ರ ಬಗ್ಗೆ ಒಂದೊಂದಾಗೆ ನೋಡ್ತಾ ಹೋಗುವ. ವಿಡಿಯೋನ ಕೊನೆ ತನಕ ನೋಡಿ. ಜನರಿಗೆ ಏನು ಕಾಫಿ ಟೀ ಇಲ್ಲಾಂದರೆ ದಿನನೇ ಸ್ಟಾರ್ಟ್ ಆಗಲ್ಲ ಅಂತಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ ಓವರಾಗಿ ಕನ್ಸ್ಯೂಮ್ ಮಾಡಿದರೆ ನಾಳೆ ದಿನ ಅವರೇ ಇರಲ್ಲ ಅಂತ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಿಸ್ಟರ್ ಬ್ಯಾಚುಲರ್. ಈ ಕೆಫೇನ್ ಅನ್ನೋದು ಒಂಥರ ವಿಷಕಾರಿ ಸಬ್ಸ್ಟೆನ್ಸ್ ಇದ್ದಂಗೆ. ಇದರ ಒರಿಜಿನಲ್ ಫಾರ್ಮ್ ಬಂದುಬಿಟ್ಟು ವೈಟ್ ಪೌಡರ್. ಅದರಲ್ಲೂ ಈ ಗಿಡಗಳು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಕೆಫೇನ್ನ ಉಪಯೋಗಿಸ್ಕೊಳ್ತವೆ. ಏನು ಈ ಕೆಫೇನಿಂದ ಬರೀ ಕೆಟ್ಟದ್ದೇ ಇದೆ ಅಂತ ಅಂದರೆ ನಿಜವಾಗ್ಲೂ ಇಲ್ಲ. ಆದರೆ ಅದನ್ನು ಹೆಂಗೆ ನಾವು ಯೂಸ್ ಮಾಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಅದನ್ನು ಮಾಡ್ರೇಟಾಗಿ ಕನ್ಸ್ಯೂಮ್ ಮಾಡಿದರೆ ಅದು ನಮ್ಮ ಹೆಲ್ತಿಗೆ ನಿಜವಾಗ್ಲೂ ಒಳ್ಳೆಯದೇ. ಈ ಕೆಫೇನ್ನ ಎಷ್ಟು ಬೇಕಷ್ಟೇ ಯೂಸ್ ಮಾಡಿಕೊಂಡ್ರೆ ಕ್ಯಾನ್ಸರ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಡಯಾಬಿಟೀಸ್ ಹಾಗೂ ಡಿಪ್ರೆಷನ್ ಇದರಿಂದೆಲ್ಲ ರಿಸ್ಕ್ ಕಮ್ಮಿ ಮಾಡುತ್ತೆ. The rise of coffee. 16ನೇ ಸೆಂಚುರಿಯಲ್ಲಿ ಮಿಡಲ್ ಈಸ್ಟಿಂದ ಒಂದು ಹಾಟ್ ಬ್ಲ್ಯಾಕ್ ಡ್ರಿಂಕ್ ಬಂತು. ಇದನ್ನು ನೋಡಿದ ಯುರೋಪಿಯನ್ಸ್ ಸಖತ್ ಏನು ಗುರು ಇದು, ನಾವು ಕುಡಿತಾ ಇರೋ ಬಿಯರ್ಗಿಂತಲೂ ಡಿಫ್ರೆಂಟ್ ಟೇಸ್ಟಲ್ಲಿದೆ ಅಂತ ಸರ್ಪ್ರೈಸ್ ಆದರು. ಹಾಗೆ ಟೈಮ್ ಹೋಗ್ತಾ ಹೋಗ್ತಾ ಲಂಡನಲ್ಲಿ 3000 ಕಾಫಿ ಹೌಸಸ್ ಎಸ್ಟಾಬ್ಲಿಷ್ ಆಯಿತು. ಕೆಲವೊಂದು ಹಿಸ್ಟೋರಿಯನ್ಸ್ ಹೇಳ್ತಾರೆ ಕಾಫಿ ಇರ್ತಾ ಇರಲಿಲ್ಲ ಅಂದರೆ ಆಗಿನ ಕಾಲದಲ್ಲಿ ಇಂಡಸ್ಟ್ರಿಯಲೈಸೇಷನ್ನೇ ಆಗ್ತಾ ಇರಲಿಲ್ಲ ಅಂತ. ಅಷ್ಟು ಕಾಂಟ್ರವರ್ಷಿಯಲ್ ಟಾಪಿಕ್ ಆಗಿತ್ತು ಆ ಕಾಫಿ. $1 billion industry. ಯಾರಿಗೆ ತಾನೇ ಕೋಕೋ ಕೋಲಾ ಗೊತ್ತಿಲ್ಲ. ಇದರ ಫೌಂಡರ್ ಜಾನ್ ಎಸ್ ಪೆಂಬರ್ಟನ್. ಸ್ಟಾರ್ಟಿಂಗ್ ಇವರು ಆ್ಯಡ್ಸ್ ಕೊಡುವಾಗ ಕೋಕೋ ಕೋಲಾ ಒಂದು ಮೆಡಿಸಿನ್, ಇದು ತಲೆನೋವು, ಹಿಸ್ಟೀರಿಯಾ ಎಲ್ಲ ಕ್ಲಿಯರ್ ಮಾಡುತ್ತೆ. ಬಟ್ ಆ್ಯಕ್ಚುಲಿ ಅದರಲ್ಲಿ ಇದು ಯಾವ ಮೆಡಿಸನ್ನು ಅಲ್ಲ, ಏನೂ ಅಲ್ಲ. ಅದರಲ್ಲಿ ಕಂಟೇನ್ ಆಗಿದ್ದು ಕೊಕೇನ್ ಆ್ಯಂಡ್ ಕೆಫೀನ್. ಅವ್ರು ಸಖತ್ ಬುದ್ಧಿವಂತರು. ಸ್ವಲ್ಪ ವರ್ಷ ಆದಮೇಲೆ ಕೊಕೇನ್ ತೆಗೆದ್ರು, ಆದರೆ ಅದರಲ್ಲಿ ಇದ್ದಿದ್ದು ಕೆಫೀನ್ ಹಾಗೆ ಇತ್ತು. ಕೋಕೋ ಕೋಲಾ ಮ್ಯಾನುಫ್ಯಾಕ್ಚರ್ ಆಗಿ USA 20ನೇ ಸೆಂಚುರಿಯಲ್ಲಿ USA ಒಂದು ಸ್ಟೇಟ್ಮೆಂಟ್ ಕೊಡ್ತು, ಕೆಫೇನಿಂದ ನಮ್ಮ ಬಾಡಿಗೆ ಯಾವುದೇ ತೊಂದರೆ ಇಲ್ಲ, ನಮ್ಮ ಬಾಡಿಯ ಫಿಸಿಕಲ್ ಹಾಗೂ ಮೆಂಟಲ್ ಪರ್ಫಾರ್ಮೆನ್ಸ್ನ ಇನ್ನೂ ಇನ್ಕ್ರೀಸ್ ಮಾಡುತ್ತೆ. ಕೋಕೋ ಕೋಲಾಗೆ ಸಿಕ್ಕಿದ್ದೇ ಚಾನ್ಸು, ಒಂಥರ ಗ್ರೀನ್ ಸಿಗ್ನಲ್ ಸಿಕ್ಕಂಗಾಯಿತು. ಆಗ ಸೊಸೈಟಿ ಅಂದ್ಕೊಂತು, ಹೌದು ಕೋಕೋ ಕೋಲಾದಲ್ಲಿ ಕೆಫೇನ್ ಇದೆ, ಆದರೆ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಆರಾಮಾಗಿ ತೊಗೋಬೋದು. ನೋಡ್ತಾ ಎನರ್ಜಿ ಡ್ರಿಂಕ್ಸ್ ಎಲ್ಲ ರೇಸಿಗೆ ಬಂದವು. 1987 ರೆಡ್ ಬುಲ್ ತನ್ನ ಫಸ್ಟ್ ಪ್ರಾಡಕ್ಟ್ನ ಮಾರ್ಕೆಟಿಗೆ ಬಿಡ್ತು. ಹಾಗೆ ಬಿಲಿಯನ್ಸ್ ಲೀಟರ್ ಟರ್ನೋವರ್ ಕೂಡ ಮಾಡ್ತು. Foolish people. ಕೆಫೇನ್ ನಿಜವಾಗ್ಲೂ ಅಷ್ಟೊಂದು ಡೇಂಜರ್ ಅಲ್ಲ. ಅದರಿಂದ ಎಲ್ಲ ಫ್ಯಾಮಿಲಿ ಹಾಳಾಗಿ ಬೀದಿ ಬರೋ ಸೀನ್ ಎಲ್ಲ ಇಲ್ಲ. ಬಟ್ ಕೆಲವೊಂದು ಕೇಸಸ್ ಡೆತ್ ಆಗಿರೋದು ತುಂಬ ಇದೆ. ಅಡಲ್ಟ್ಸ್ ಪ್ರತಿದಿನ 4 ಕಪ್ ಆಫ್ ಕಾಫಿ ಅಥವಾ 2 ಮಾನ್ಸ್ಟರ್ ಎನರ್ಜಿ ಡ್ರಿಂಕ್ಸ್ನ ಕುಡಿಬೋದು. ಟೀನೇಜರ್ಸ್ ಒಂದು ದಿನಕ್ಕೆ ಅದರ ಕಾಲು ಭಾಗನ ಕುಡಿಬೋದು. ಆದರೆ ಕೆಲವೊಬ್ರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಜಸ್ಟ್ 1 ಕಪ್ ಆಫ್ ಕಾಫಿ ಕುಡಿದ್ರೇ ಸಖತ್ ಬೇರ್ತಾ ಇರ್ತಾರೆ. ಈ ಕೆಫೇನ್ ಒಂಥರ ಪ್ಯೂರ್ ಅಡಿಕ್ಷನ್ ಇದ್ದಂಗೆ, ಪದೇ ಕುಡಿಬೇಕು ಅಂತಲೇ ಅನಿಸುತ್ತೆ. ಹೆಂಗೆ ಈ ಡ್ರಗ್ಸ್ ತೊಗೊಂಡ್ರೆ ಬಿಡೋಕ್ಕಾಗಲ್ವೋ ಅದೇ ಥರ ಒಂದು ಸಲ ಕೆಫೇನ್ ತುಂಬ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಿಡೋಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಜೋಶಲ್ಲಿ ಇವತ್ತೇನೋ ನಾನು ಕುಡಿದೆ ಅಂದ್ಕೊಳ್ಳಿ, ನಾಳೆನೂ ಬೇಕನ್ಸುತ್ತೆ. ಅಕಸ್ಮಾತ್ ನಾನು ನಾಳೆನೂ ಕುಡಿದ್ರೆ ನಾಳಿದ್ದು ಬೇಕನ್ಸುತ್ತೆ. ಕೆಲವು ಜನರಂತೂ ಇದ್ದಾರೆ, ಅದೇನು ನಂಬ್ತಾರಪ್ಪ ಅಂದರೆ, ಏನು ಎನರ್ಜಿ ಡ್ರಿಂಕ್ ಕುಡಿದ ತಕ್ಷಣ ನಂಗೆ ಶಕ್ತಿ ಬಂದುಬಿಡುತ್ತೆ, ಅಲ್ಲಿರೋರು 10 ಜನರಿಂದ ಹೊಡೆದಾಕ್ ಬಂದುಬಿಡ್ತೀನಿ. A few moments later. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಕೆಫೇನ್ ಹೆಚ್ಚೆಚ್ಚು ಸಕ್ಕರೆ ಅಂಶನ ಕನ್ಸ್ಯೂಮ್ ಮಾಡೋಕ್ಕೆ ತುಂಬ ಎನ್ಕರೇಜ್ ಮಾಡುತ್ತೆ. ಆಮೇಲೆ ನಮಗೆಲ್ಲ ಗೊತ್ತು ಸಕ್ಕರೆ ನಮ್ಮ ದೇಹಕ್ಕೆ ಒಂಚೂರು ಒಳ್ಳೆಯದಲ್ಲ. USA, UK, ಜಪಾನ್ ಇವೆಲ್ಲ ಹೈಯೆಸ್ಟ್ ಕೆಫೇನ್ ಯೂಸ್ ಮಾಡ್ತಾ ಇರೋ ದೇಶ. ವಿಪರ್ಯಾಸ ಏನಪ್ಪ ಅಂದರೆ ನಮ್ಮ ಇಂಡಿಯಾ ಕೂಡ ಈ ಲಿಸ್ಟಲ್ಲಿ ಬರ್ತಾ ಇದೆ. ಈ ಕೆಫೇನ್ನ ಮತ್ತೊಂದು ಬಿಗ್ ಮೈನಸ್ ಪಾಯಿಂಟ್ ಏನಪ್ಪ ಅಂದರೆ, ಇದು ನಮ್ಮ ನಿದ್ದೆನ ಕಂಪ್ಲೀಟಾಗಿ ಹಾಳು ಮಾಡುತ್ತೆ. ನಮ್ಮನ್ನು ಲೇಟ್ ಮಲಗಿಸಿ ಬೇಗ ಏಳಿಸುತ್ತೆ. Controlling caffeine. ನಾವು ನಮ್ಮ ಕೆಫೇನ್ ಯೂಸ್ನ ಆದಷ್ಟು ಕಟ್ ಡೌನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಒಂದು ದಿನಕ್ಕೆ 3 ಸಲ ಕಾಫಿ ಕುಡಿತೀನಿ ಅಥವಾ ಟೀ ಕುಡಿತೀನಿ ಅಂದರೆ ಅದನ್ನು 2 ಟೈಮ್ಸ್ ಅಥವಾ 1 ಟೈಮಿಗೆ ಕಟ್ ಡೌನ್ ಮಾಡಬೇಕಾಗುತ್ತೆ. ಈ ವಿಡಿಯೋನ ಯಾರಾದರೂ ಪೇರೆಂಟ್ಸ್ ಅಥವಾ ಪೋಷಕರು ನೋಡ್ತಾ ಇದ್ದರೆ ಅವರಿಗೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮ್ಮ ಮಕ್ಕಳಿಗೆ ದಯವಿಟ್ಟು ಈ ಕೆಫೇನ್ ಪ್ರಾಡಕ್ಟ್ಸ್ನ ಕೊಡೋಕ್ಕೆ ಹೋಗಬೇಡಿ. ಒಂದೇ ಸಲ ಅಂತೂ ನಾವು ಈ ಅಡಿಕ್ಷನಿಂದ ಹೊರಗೆ ಬರೋಕ್ಕಾಗಲ್ಲ, ಬಟ್ ಸ್ಟೆಪ್ ಬೈ ಸ್ಟೆಪ್ ಬರುವ. ಟಾಪಿಕ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ,
ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂಥರ ಮೋಟಿವ್ ಸಿಕ್ಕಂಗಾಗುತ್ತೆ. ಆಯಿತು, ಆಮೇಲೆ ಇದೇ ಥರ ಮಸ್ತಾಗಿರೋ ಫ್ಯಾಕ್ಟ್ಸ್ ವೀಡಿಯೋಸ್ ಹಾಗೂ ವ್ಯಾಲ್ಯೂಯೇಬಲ್ ಇನ್ಫಾರ್ಮೇಷನ್ ವೀಡಿಯೋಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸಿಗುವ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಿಮ್ಮಜ್ಜಿ ಗೋತಾ